ನಮಸ್ಕಾರ. ನಾನು ಶುಭ. ಹಳೆ ಸೀರೆ 2 ಸೀರೆನೂ ನಾನು ಕಟ್ ಮಾಡಿಬಿಟ್ಟು ಉದ್ದಕ್ಕೆ ಸುತ್ತಿಬಿಟ್ಟಿಟ್ಟಿದ್ದೀನಲ್ಲ, ಸೇಮ್ ಹಿಂಗೆ ಇಟ್ಬಿಡ್ಬೇಕು ನೀವು ಕೂಡ. ಮತ್ತು ಪೈಪು ಯಾವುದನ್ನ ಈ ಥರ ವೇಸ್ಟದೊಂದು ಪೈಪ್ ತಗೊಂಡು ಇದ್ರ ಒಳಗಡೆಗೆ ಹಳೇದೊಂದು ಬೆಡ್ಶೀಟು ವೇಸ್ಟ್ ಆಗಿತ್ತು, ಇದ್ರ ಪೀಸ್ನು ನಾನು ಅದರೊಳಗಡೆಯಿಂದ ಸೇರಿಸ್ಬಿಟ್ಟು ದಾರದಲ್ಲಿ ಸೇಮ್ ಹಿಂಗೆ ಸುತ್ತಾ ಇದ್ದೀನಲ್ಲ, ಸುತ್ತಿಬಿಟ್ಟು ಗಂಟು ಹಾಕ್ಕೋಬೇಕು. ನೀವು ಗಂಟು ಹಾಕ್ಕೊಂಡು ಮೊದಲೇ ನೀವು ಸೀರೆ ಪೀಸಸ್ ಕಟ್ ಮಾಡಿ ಇಟ್ಟಿರ್ತೀರಲ್ಲ ನೋಡಿ, 2 ಸೀರೆ ನಿಮ್ಮ ಹತ್ರ ಯಾವ ಕಲರ್ ಇತ್ತು ಆ ಕಲರ್ ತಗೊಳ್ಳಿ. ನನ್ನ ಹತ್ರ ಇದು 2 ಕಲರ್ ಇತ್ತು. ಮೊದಲು ಗಂಟು ಹಾಕಬೇಕು ಪೈಪ್ಗೆ. ನೋಡಿ, ಗಂಟು ಹಾಕಿ ಒಂದು ಗಂಟು ಹಾಕಿ ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದುಬಿಡಿ. ಸೂಜಿ ದಾರದಲ್ಲಿ ಹೊಲ್ದುಬಿಟ್ಟೆ ಮತ್ತು ಇನ್ನೂ ಒಂದು ಸೇಮ್ ಇದೇ ಥರನೇ ಒಂದು ಗಂಟು ಹಾಕ್ಕೋಬೇಕು ಮತ್ತು ಸೂಜಿ ದಾರದಲ್ಲಿ ಹೊಲಿಬೇಕು. ಸ್ವಲ್ಪ ಟೈಟಾಗಿ ಹೊಲಿಯೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಲೂಸಾಗೆ, ಜಾಸ್ತಿ ಟೈಟಾಗಿ ಹೊಲಿಬಾರ್ದು. ನೋಡಿ, ಈ ಥರ ಹೊಲ್ದಿದ್ದು ಆಗೋದ್ಮೇಲೆ ನೀವು ಗಂಟು ಹಾಕ್ಕೊಂಡು ಬರಬೇಕು. 2 ಕಲರ್ ತಗೊಂಡಿದ್ದೀವಲ್ಲ, 2 ಅಷ್ಟೇ. ತುಂಬ ಸುಲಭ ಈ ಥರ ಮಾಡ್ಕೊಳ್ಳೋದು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಗಂಟು ಹಾಕ್ಕೋಬೇಕು. ಸೇಮ್ ಹೂವು ಎಲ್ಲ ಕಟ್ತೀವಲ್ಲ, ಸೇಮ್ ಇದೇ ಥರನೇ. ನೋಡಿ, 2 ಕೈಯಲ್ಲಿ ಫಸ್ಟು ಲೆಫ್ಟ್ ಹ್ಯಾಂಡಲ್ಲಿ ಮಾಡೋ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮಾಡ್ತಾನೇ ಇದ್ದೀರಂದರೆ ಸುಲಭ ಆಗುತ್ತೆ. ರೈಟ್ ಹ್ಯಾಂಡಲ್ಲಿ ಮಾಡೋದ್ರಿಂದ ನಮ್ಗೆ ರೂಢಿ ಇರುತ್ತಲ್ವ, ಬೇಗ ಮಾಡ್ಕೊಬಿಡ್ತೀವಿ. ಲೆಫ್ಟ್ ಹ್ಯಾಂಡಲ್ಲೇ ಸ್ವಲ್ಪ ನೋಡಿ ಗಂಟು ಬೇಗ ಹಾಕ್ಕೊಳಕ್ಕಾಗಲ್ಲ. ನೋಡಿ, ಈ ಥರ ಸೇಮ್ ಗಂಟು ಹಾಕ್ಕೊಂಡು ಬರೋದಷ್ಟೇ. ಇದು ತುಂಬ ಸುಲಭ, ಮಾಡೋದು ಕಷ್ಟ ಏನಾಗಲ್ಲ. ಇವಾಗ ಸಾಮಾನ್ಯವಾಗಿ ಹಳೆಯ ಸೀರೆಗಳಂತೂ ನಮ್ಮ ಮನೆಗಳಲ್ಲಿ ಹಂಗೆ ಇಟ್ಬಿಟ್ಟಿರ್ತೀವಿ ವೇಸ್ಟ್, ಅದನ್ನು ಯೂಸ್ ಮಾಡ್ತಾ ಇರಲ್ಲ. ಸೀರೆನೇ ಅಂತಲ್ಲ, ನಿಮ್ಮ ಮನೇಲಿ ಇನ್ನೂ ವೇಲಿದೆ ಅಂದರೆ ವೇಲಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ಇದು 2 ಕಲರ್ ಸೀರೆ ಹಂಗೆ ಇತ್ತು, ಸ್ವಲ್ಪ ಹರಿದೋಗಿತ್ತು. ಈ ಸೀರೆ ನಾನು ಕಟ್ ಮಾಡಿ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಪೂರ್ತಿ ಪೈಪು ನೀವು ಎಷ್ಟು ದೊಡ್ಡದಾದರೂ ತಗೋಬೋದು, ಎಷ್ಟು ದೊಡ್ಡದು ತಗೊತೀರೋ ಅಷ್ಟು ಫಸ್ಟು ಎಣ್ಕೊಂಡು ನೋಡಿ, ಈ ಥರ ಸೇಮ್ ಈ ಥರ ಮಾಡ್ಕೊಂಡು ಬಂದು ಈ ಥರ ಎಳೀರಿ. ಈ ಥರ ಕೆಳಗಡೆಗೆ ಎಳಿಯೋದಷ್ಟೇ. ಸೇಮ್ ಇನ್ನು ಉಳಿದಿರೋ ಸೀರೆ ಎಷ್ಟಿದೆಯೋ ಸೇಮ್ ಅದನ್ನು ಇದೇ ಥರನೇ ಮಾಡ್ಕೊಬೇಕು. ಗಂಟು ಹಾಕ್ಕೊಂಡು ಬರೋದಷ್ಟೇ. ನೋಡ್ತಾ ಇದ್ದೀರಲ್ಲ, ಗಂಟು ಬೀಳ್ತಾ ಇರುತ್ತೆ. ಪೈಪ್ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಬಂದು ಮತ್ತೆ ಕೆಳಗಡೆಗೆ ನೀವು ಹೆಂಗೂ ಆ ಬೆಡ್ಶೀಟು ಪೀಸ್ ಹಂಗೆ ಪೈಪ್ ಒಳಗಡೆಯಿಂದ ಹಾಕಿರ್ತೀರಲ್ಲ ಅದರೊಳಗಡೆಗೆ ಬರಬೇಕಷ್ಟೇ. ಇದು ಗಂಟು ಹಾಕ್ಕೊಳ್ಳೋದು ನಾವು. ಈ ಥರ ಇನ್ನೆಷ್ಟು ಸೀರೆ ಇದೆಯೋ ಅಷ್ಟೂ ಸೀರೆನೂ ನಾನು ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಗಂಟು ಅದಕ್ಕೆ ಲೂಸಾಗಿ ಗಂಟು ಹಾಕ್ಕೋಬೇಕು. ನೀವು ಟೈಟಾಗಿ ಹಾಕ್ಕೊಂಡ್ರೆ ಎಳಿಯೋಕ್ಕಾಗ. ನೋಡಿ, ಪೂರ್ತಿ ಆಗೋಯ್ತು ಇನ್ನೊಂದು. ಆಗೋದ್ಮೇಲೆ ಮೇಲೆ ದಾರ ಎಂತೂ ಕಟ್ಟಿರ್ತೀರಲ್ಲ, ಇದನ್ನು ತೆಗೆದುಬಿಡಿ. ತೆಗೆದುಬಿಟ್ಟು ಎಕ್ಸ್ಟ್ರಾ ದಾರ ಇರುತ್ತಲ್ಲ, ಇದನ್ನು ಗಂಟು ಹಾಕ್ಕೋಬೇಕು. ಸೀರೆನೂ ಮತ್ತು ಬೆಡ್ಶೀಟ್ನ 2 ಸೇರಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟೆ. ಮತ್ತು ಇದನ್ನು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ. ಸೇಮ್ ಇದೇ ಥರನೇ ಹೊಲ್ಕೋಬೇಕು ನೀವು. 2 ಸೈಡು ಸೇಮ್ ಇದೇ ಥರನೇ ನೀವು ಹೊಲೀರಿ. ಸೂಜಿ ದಾರದಲ್ಲಿ ಹೊಲ್ದು ಬಿಟ್ಟಿದ್ದೀನಿ. ಇನ್ನೊಂದು ಸೈಡು ನೋಡಿ ಕಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ಕೊಬಿಟ್ಟೆ. ಇವಾಗ ಈ ಥರ ಸುತ್ತಬಿಟ್ಟು ಬೇಕಾದರೆ ನೀವು ಮಾಡ್ಕೋಬೋದು. ಇಲ್ಲ ನಮಗೆ ಇದು ಬೇಡ, ರೌಂಡಾಗಿ ಸ್ಕ್ವೇರ್ ಮಾಡ್ಕೊತೀವಂದರೆ ಹಂಗೆ ಬೇಕಾದರೆ ಮಾಡ್ಕೋಬೋದು. ಒಂದೊಂದು ಸತಿ ಸೂಜಿ ನಮ್ಮದು ಈ ಥರ ಮ್ಯಾಟ್ಗಳೆಲ್ಲ ಹೊಲಿಯುವಾಗ ಸೂಜಿ ಇರೋದೇ ಇಲ್ಲ. ಆ ಟೈಮಲ್ಲಿ ನೀವು ನೈಲ್ ಕಟ್ರ್ ತಗೊಂಡು ನೋಡಿ, ನೈಲ್ ಕಟ್ರ್ ಸೈಡಲ್ಲಿ ಲೈನ್ಸ್ ಬಂದಿರುತ್ತಲ್ಲ, ಇದ್ರ ಮೇಲೆ ಸ್ವಲ್ಪ ಹೊತ್ತು ಉಜ್ಜಿದಿರಂದರೆ ಸೂಜಿನೂ ಯಾವುದೇ ಬಟ್ಟೆ ಆಗಲಿ ಸುಲಭವಾಗಿ ಹೊಲಿಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಮ್ಯಾಟ್ ಸ್ವಲ್ಪ ದಪ್ಪ ಇರುತ್ತಲ್ಲ, ಮತ್ತು ದೊಡ್ಡ ಸೂಜಿ ತಗೊಂಡಿರ್ತೀವಿ. ಈ ಸೂಜಿ ಅಕಸ್ಮಾತಾಗಿ ಬಟ್ಟೆ ದೂರ್ತಾ ಇಲ್ಲ ಅಂದಾಗ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ. ಸೂಜಿ ತುಂಬ ಶಾರ್ಪ್ ಆಗಿಬಿಡುತ್ತೆ. ದೂರ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಸೇಮ್ ಇದೇ ಥರನೇ ನೀವು ದೂರ ಹೊಲಿಗೆ ಹಾಕ್ಕೊಂಡು ಬಂದರೆ ಸಿಂಪಲ್ಲಾಗಿ ನಿಮಗೆ ಮ್ಯಾಟ್ ರೆಡಿ ಆಗುತ್ತೆ. ನೋಡೋಕ್ಕೂ ಚೆನ್ನಾಗೆ ಕಾಣಿಸುತ್ತೆ. ನೀವು ಯಾವ ಕಲರಲ್ಲನ ಮಾಡ್ಕೋಬೋದು. ಡಬಲ್ ಕಲರು ನನ್ನ ಹತ್ರ ಇದ್ದಿದ್ದು ಇದೇ 2 ಕಲರಲ್ಲ. ನಿಮ್ಮ ಮನೇಲಿ ಇನ್ನೂ ಬೇರೆ ಕಲರ್ಸ್ ಇದೆ ಡಬಲ್ ಕಲರ್ ಅಂದರೆ ಅದರಲ್ಲೇ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ಮ್ಯಾಟು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.